ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಫೀಕ್ ಸೌದಾಗರ್. ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಕಾದು ವೆಯ್ಟ್ ಮಾಡ್ತಾ ಇರುವಂತಹ ಒಂದು ಸ್ವರ್ಣ ಸುದ್ದಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದ ಹಾಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಸರ್ಕಾರಿ ನೌಕರರು ಯಾರಿದ್ದಾರೆ, ರೆಗ್ಯುಲರ್ ಆಗಿ ಕೆಲಸ ಮಾಡುವರು, ಅಂದರೆ ಸರ್ಕಾರಿ ನೌಕರರಿಗೆ ಕೌನ್ಸಿಲಿಂಗ್ ಮುಖಾಂತರ ಈ 2024-25 ಸಾಲಿನ ಟ್ರಾನ್ಸ್ಫರ್ ಆಗ್ತಾಯಿದೆ ಸ್ನೇಹಿತರೆ. ಸೊ ಇದರ ಒಂದು ಸುತ್ತೋಲೆಯನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡಬೇಕೆಂದು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಯಾರ್ಯಾರು ಹೊಸದಾಗಿ ನನ್ನ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಏನೆಲ್ಲ ಇರುತ್ತೆ, ಯಾವ ರೀತಿ ನಾವು ಅಪ್ಲೈ ಮಾಡಬೇಕು, ಆಮೇಲೆ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಸ್ತಾರವಾಗಿ ಈ ಒಂದು ಸುತ್ತೋಲೆ ಮುಖಾಂತರ ತಿಳಿಯೋಣ ಸ್ನೇಹಿತರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತಾಲಯ, ಆರೋಗ್ಯ ಸೌಧ, 5ನೇ ಮಹಡಿ, ಮಾಗಡಿ ರಸ್ತೆ, ಕುಷ್ಠರೋಗ ಆಸ್ಪತ್ರೆ ಆವರಣ, ಬೆಂಗಳೂರು, 2023 ಪಿನ್ ಕೋಡು, ದಿನಾಂಕ 15/6/2024 ಇದು ಒಂದು ವಿಷಯ. 2024-25ನೇ ಸಾಲಿನ ವರ್ಗಾವಣೆಗಳ ಬಗ್ಗೆ ಮಾರ್ಗಸೂಚಿಗಳು, ಏನೇನು ಮಾರ್ಗಸೂಚಿಗಳಿದ್ದಾವೆ ಎನ್ನುವುದರ ಬಗ್ಗೆ ಇಲ್ಲಿ ಸವಿಸ್ತಾರವಾಗಿ ಈ ಒಂದು ಸುತ್ತೋಲೆ ಮುಖಾಂತರ ತಿಳಿಸಲಾಗಿದೆ ಸ್ನೇಹಿತರೆ. ಸೊ ಇದರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಕೌನ್ಸಿಲಿಂಗಲ್ಲಿ ಡಾಕ್ಯುಮೆಂಟ್ಸ್ ಯಾವ ರೀತಿ ಇರುತ್ತೆ, ಯಾವ್ಯಾವ ಡಾಕ್ಯುಮೆಂಟ್ ಬೇಕು, ಏನೆಲ್ಲ NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಗಳನ್ನು ಪಡ್ಕೋಬೇಕು, ಎಷ್ಟು ಸರ್ವಿಸ್ ಆಗಿರಬೇಕು, ಗೌರ್ಮೆಂಟ್ ಸರ್ವೆಂಟ್ ಯಾರಿದ್ದಾರೆ ಅವರು ಸರ್ವಿಸ್ ಎಷ್ಟಾಗಿರಬೇಕು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಸುತ್ತೋಲೆ ಮುಖಾಂತರ ಕೊಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ ನೋಡೋಣ. 2024-2025ನೇ ಸಾಲಿನ ವರ್ಗಾವಣೆಯನ್ನು ಉಲ್ಲೇಖಿತ ಸರ್ಕಾರದ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ಕಾಯ್ದೆ 2011 ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ತಿದ್ದುಪಡಿ ಕಾಯ್ದೆಯಡಿ ಹಾಗೂ ಈ ಕಾಯ್ದೆಯಡಿ ರಚಿಸಲಾಗಿರುವ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಷರತ್ತುಗೊಳಪಡಿಸಿ ದಿನಾಂಕ 31/7/2024 ಒಳಗಾಗಿ ಪೂರ್ಣಗೊಳಿಸಲು ಸರ್ಕಾರ ಸಹಮತಿ ನೀಡಲಾಗಿದೆ. ಅಂದರೆ 2011ರ ಕಾಯ್ದೆ ಇದೆ ಸ್ನೇಹಿತರೆ, ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿ ವರ್ಗಾವಣೆ ನಿಯಂತ್ರಣ ಕಾಯ್ದೆ ಏನು 2011ರಲ್ಲಿ ಮಾಡಿದ್ದಾರೆ. ಅದರಡಿಯಲ್ಲಿ ಕೌನ್ಸಿಲಿಂಗ್ ಮೂಲಕ ವೈದ್ಯಾಧಿಕಾರಿಗಳು ಹಾಗೂ ಇತರ ಸಿಬ್ಬಂದಿಗಳನ್ನು ಟ್ರಾನ್ಸ್ಫರ್ ಮಾಡಲು ಈ ಒಂದು ಸಹಮತಿಯನ್ನು ನೀಡಲಾಗಿದೆ. ಅಂದಹಾಗೆ 2024-25ನೇ ಸಾಲಿನ ಸಾರ್ವಜನಿಕ ವರ್ಗಾವಣೆ ಪ್ರಕ್ರಿಯೆಯನ್ನು ಸಮಾಲೋಚನೆ ಮೂಲಕ ವರ್ಗಾವಣೆ ಕಾಯ್ದೆ ಮತ್ತು ನಿಯಮ 2011 ಹಾಗೂ ತಿದ್ದುಪಡಿ ನಿಯಮಗಳನ್ವಯ ಕೈಗೊಳ್ಳಲು ಅಗತ್ಯ ಮಾಹಿತಿ ಕ್ರೋಢೀಕರಿಸುವ ಹಾಗೂ ಪರಿಶೀಲನಾ ಕಾರ್ಯ ಕೈಗೊಳ್ಳಲು ವರ್ಗಾವಣಾ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಈ 2011ರ ಕಾನೂನಿನ ಅಡಿಯಲ್ಲಿ ವರ್ಗಾವಣೆ ಮಾಡಲು ವರ್ಗಾವಣೆಯ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ. ವರ್ಗಾವಣೆಗಳನ್ನು ಸಲ್ಲಿಸುವ ವಿಧಾನ, ಯಾವ ರೀತಿ ನಾವು ವರ್ಗಾವಣೆ ರಿಕ್ವೆಸ್ಟನ್ನು ಸಲ್ಲಿಸಬೇಕು ಅದರ ಬಗ್ಗೆ ಇಲ್ಲಿ ಸಂಪೂರ್ಣ ವಿವರದೊಂದಿಗೆ ಈ ಒಂದು ಸುತ್ತೋಲೆಯಲ್ಲಿ ನೀಡಲಾಗಿದೆ ಸ್ನೇಹಿತರೆ. 1ರಲ್ಲಿ ವರ್ಗಾವಣೆ ಕಾಯ್ದೆ ಹಾಗೂ ನಿಯಮಗಳನ್ವಯ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳು ವರ್ಗಾವಣೆ ಅರ್ಜಿಗಳನ್ನು ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಕಚೇರಿಯ ಮುಖ್ಯಸ್ಥರ ಮೂಲಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಹಾಗೂ ರಾಜ್ಯ ಮಟ್ಟದ ಅಧಿಕಾರಿಗಳು, ನೌಕರರು ತಮ್ಮ ನಿಯಂತ್ರಣಾಧಿಕಾರಿಗಳಿಂದ ದೃಢೀಕರಿಸಿ ಸಲ್ಲಿಸುವುದು. ಅಂದರೆ ಕೌನ್ಸಿಲಿಂಗ್ ಮುಖಾಂತರ ಏನು ವರ್ಗಾವಣೆ ಆಗ್ತಾಯಿದೆ ಸ್ನೇಹಿತರೆ, ತಮ್ಮ ಆಸ್ಪತ್ರೆಗಳಲ್ಲಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಥವಾ ಜಿಲ್ಲಾ ಆಸ್ಪತ್ರೆಗಳಿಗೆ ಎಲ್ಲೆಲ್ಲಿ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿರುವಂಥ ಮೇಲಾಧಿಕಾರಿಗಳಿಂದ ದೃಢೀಕರಿಸಿ ಅರ್ಜಿಗಳನ್ನು ಮಾನ್ಯ ರಾಜ್ಯ ಮಟ್ಟ ನಿಯಂತ್ರಣಾಧಿಕಾರಿಗಳಿಂದ ದೃಢೀಕರಿಸಿ ಸಲ್ಲಿಸುವುದು. ಅಂದರೆ
ತಮ್ಮ ತಮ್ಮ ಇಲಾಖೆಯ ಮುಖ್ಯಸ್ಥರು, ಎಕ್ಸಾಂಪಲ್ ಈಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರುವಂಥ ಡಿಸ್ಟ್ರಿಕ್ಟ್ ಸರ್ಜನ್, ಜಿಲ್ಲಾ ಶಸ್ತ್ರಚಿಕಿತ್ಸಕರಿಂದ ದೃಢೀಕರಣ ಮಾಡಿಕೊಂಡು ಅರ್ಜಿಗಳನ್ನು ನಿರ್ದೇಶನಾಲಯಕ್ಕೆ ಸಲ್ಲಿಸುವುದು. ಎರಡನೆಯದಾಗಿ ವೈದ್ಯಾಧಿಕಾರಿಗಳು, ತಜ್ಞ ವೈದ್ಯರು ಮತ್ತು ಇತರ ಸಿಬ್ಬಂದಿಗಳ ವರ್ಗಾವಣೆ ಅರ್ಜಿಗಳ ಮಾಹಿತಿಯನ್ನು ಪತ್ರದೊಂದಿಗೆ ಲಗತ್ತಿಸಿರುವ ವರ್ಗಾವಣೆ ನಮೂನೆಯ ಅರ್ಜಿಯಲ್ಲಿ ಭರ್ತಿ ಮಾಡುವುದು. ಅಂತಂದರೆ ಯಾರು ವೈದ್ಯಾಧಿಕಾರಿಗಳು, ತಜ್ಞ ವೈದ್ಯರು ಅಥವಾ ಇತರ ಸಿಬ್ಬಂದಿ ವರ್ಗದವರು ವರ್ಗಾವಣೆಯನ್ನು ಬಯಸುತ್ತಿದ್ದಾರೋ ಅವರು ಈ ಸುತ್ತೋಲೆದೊಂದಿಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಸ್ನೇಹಿತರೆ, ಅದನ್ನು ತುಂಬಿ ಕಳಿಸ್ಬೇಕೆನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗೂ ಮೂಲ ಸೇವಾ ಪುಸ್ತಕಗಳನ್ನು ಪರಿಶೀಲಿಸಿದ ನಂತರ ಭರ್ತಿ ಮಾಡಿದ ಸೇವಾ ವಿವರಗಳನ್ನು ಕಚೇರಿಯ ಮುಖ್ಯಸ್ಥರು ದಾಖಲೆಗಳೊಂದಿಗೆ ಪರಿಶೀಲಿಸಿ ಸಂಬಂಧಪಟ್ಟ ಆರೋಗ್ಯ ಸಂಸ್ಥೆ, ಕಚೇರಿಯ ನಿಯಂತ್ರಣಾಧಿಕಾರಿ, ಮೇಲಧಿಕಾರಿಗಳ ಸಹಿಯೊಂದಿಗೆ ದೃಢೀಕರಿಸುವುದು. ಸೊ ಯಾರು ಇಲಾಖಾ ಮುಖ್ಯಸ್ಥರಿದ್ದಾರೆ ಅಂತಂದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಲಿ ಅಥವಾ ಆಡಳಿತ ವೈದ್ಯಾಧಿಕಾರಿಗಳಾಗಲಿ, ಯಾವ ಸಿಬ್ಬಂದಿ ವರ್ಗದವರು ವರ್ಗಾವಣೆ ಕೌನ್ಸಿಲಿಂಗ್ ಮುಖಾಂತರ ಬಯಸುತ್ತಾರೋ ಅವರ ಸೇವಾ ಪುಸ್ತಕ ಅಂದರೆ ಸರ್ವಿಸ್ ಬುಕ್, SR ಬುಕ್ಕಲ್ಲಿ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಆರೋಗ್ಯ ಸಂಸ್ಥೆ, ಕಚೇರಿಯ ನಿಯಂತ್ರಣಾಧಿಕಾರಿ, ಮೇಲಧಿಕಾರಿ ಸಹಿಯೊಂದಿಗೆ ದೃಢೀಕರಿಸುವುದು. ಪರಿಶೀಲನೆ ಮಾಡಿ ಇದು ಕರೆಕ್ಟ್ ಇದೆಯಾ ಇಲ್ಲ ಅಂತ ಹೇಳಿಬಿಟ್ಟು ದೃಢೀಕರಣ ಮಾಡಿ ಆ ಪತ್ರವನ್ನು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಾಗಡಿ ರಸ್ತೆ, ಬೆಂಗಳೂರಿಗೆ ಕಳಿಸಿಕೊಡೋದು ಸ್ನೇಹಿತರೆ. ಆಮೇಲೆ ಮೂರನೇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯ ವಿಷಯ ನಿರ್ವಾಹಕರು, ಕಚೇರಿ ಅಧೀಕ್ಷಕರು, ಸಹಾಯಕ ಆಡಳಿತ ಅಧಿಕಾರಿಗಳು ಅರ್ಜಿಯಲ್ಲಿರುವ ಮಾಹಿತಿಯನ್ನು ಪರಿಶೀಲಿಸಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಮೇಲು ರುಜು ಮಾಡಿ ವರ್ಗಾವಣೆ ಅರ್ಜಿಯನ್ನು ಕ್ರೋಢೀಕರಿಸಿಕೊಳ್ಳುವುದು. ಅಂದರೆ ಆಯಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಲಿ, ತಾಲೂಕು ಆರೋಗ್ಯ ಕೇಂದ್ರ ಆಗಲಿ ಅಥವಾ ಜಿಲ್ಲಾ ಆಸ್ಪತ್ರೆಗಳಾಗಲಿ ಅಲ್ಲಿ ಸೇವಾ ಪುಸ್ತಕ ನೋಡಿ ಮೇಲಾಧಿಕಾರಿಗಳನ್ನು ಅವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಸಲ್ಲಿಸುವುದು. ಅದನ್ನು ಕ್ರೋಢೀಕರಣ ಮಾಡಿ ವರ್ಗಾವಣೆ ಅರ್ಜಿಯನ್ನು ಕ್ರೋಢೀಕರಿಸಿಕೊಳ್ಳುವುದು. ಅದೇ ರೀತಿ ನಾಲ್ಕನೇ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳು ಕ್ರೋಢೀಕರಿಸಿಕೊಂಡ ಅರ್ಜಿಗಳಲ್ಲಿರುವ ಮಾಹಿತಿಯನ್ನು ಈ ಸುತ್ತೋಲೆಯಲ್ಲಿ ಲಗತ್ತಿಸಿರುವ XL ಶೀಟ್ ನಮೂನೆಯಲ್ಲಿ ಹುದ್ದೆವಾರು ಪ್ರತ್ಯೇಕವಾಗಿ ಭರ್ತಿ ಮಾಡಿ ಅದರಲ್ಲಿ ಅಧಿಕಾರಿ ನೌಕರರ ಸೇವಾವಧಿಯಲ್ಲಿನ ಸೇವೆಯನ್ನು ವಲಯವಾರು A, B and C ಝೋನ್ ವಿಂಗಡಿಸಿ 1 ವರ್ಷ ಪೂರ್ಣಗೊಳಿಸಿದ ಅವಧಿಗೆ ಮಾತ್ರ ಅಂಕಗಳನ್ನು ನೀಡಿ ಸಾಫ್ಟ್ ಕಾಪಿಯನ್ನು ನಿರ್ದೇಶನಾಲಯಕ್ಕೆ ಸಲ್ಲಿಸುವುದು. ಅಂತಂದರೆ ಬಂದಂಥ ಅರ್ಜಿಗಳು, ಎಕ್ಸಾಂಪಲ್ ಒಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯಲ್ಲಿ ಬಂದಂಥ ಕೌನ್ಸಿಲಿಂಗ್ ಅರ್ಜಿಗಳನ್ನು ಒಂದು ಎಕ್ಸೆಲ್ ಶೀಟ್ ಮಾಡಿ ಅದರಲ್ಲಿ ಪ್ರಾಪರಾಗಿ A, B, C ಝೋನ್ಗಳಾಗಿ ವಿಂಗಡಣೆ ಮಾಡಿ ಸಾಫ್ಟ್ ಕಾಪಿ ತಯಾರಿಸಿ ಪೂರ್ಣಗೊಳಿಸಿದ ಅವಧಿ ಮಾತ್ರ ಅಂಕಗಳನ್ನು ನೀಡಿ 1 ವರ್ಷ ಪೂರ್ಣಗೊಳಿಸಿದ ಅವಧಿಗೆ ಮಾತ್ರ ಅಂಕಗಳನ್ನು ನೀಡಿ ಸಾಫ್ಟ್ ಕಾಪಿಯನ್ನು ನಿರ್ದೇಶನಾಲಯಕ್ಕೆ ಸಲ್ಲಿಸುವುದು. ಮತ್ತು ಅಂತಹ ಮಾಹಿತಿಯ ನಮೂನೆ ಹಾರ್ಡ್ ಕಾಪಿಯನ್ನು ಮೇಲಾಧಿಕಾರಿಗಳು ಸಹಿ ಮಾಡಿ ಸ್ವೀಕೃತಗೊಂಡ ಎಲ್ಲ ಹುದ್ದೆವಾರು ವರ್ಗಾವಣೆ ಅರ್ಜಿಗಳ ಮೂಲ ಪ್ರತಿಯೊಂದಿಗೆ ನಿರ್ದೇಶನಾಲಯದ ಸಂಬಂಧಪಟ್ಟ ವೃಂದದ ವಿಷಯ ನಿರ್ವಾಹಕರು ಮತ್ತು ಕಚೇರಿ ಅಧೀಕ್ಷಕರುಗಳಿಗೆ ನೀಡಬೇಕಾಗಿರುವುದರಿಂದ ಪ್ರತಿ ಹುದ್ದೆವಾರು ಮಾಹಿತಿ ಪ್ರತ್ಯೇಕವಾಗಿ ಕವರಿಂಗ್ ಲೆಟರ್ನೊಂದಿಗೆ ನಮೂನೆ 1, 2 ಮತ್ತು 3ರಲ್ಲಿ ನಿಗದಿಪಡಿಸಿರುವ ದಿನಾಂಕದೊಳಗೆ ಮುದ್ದಾಂ ಸಲ್ಲಿಸತಕ್ಕದ್ದು. ಅಂತಂದರೆ ಸಾಫ್ಟ್ ಕಾಪಿ ನಾವು ಕಳಿಸಿದ ನಂತರ ಹಾರ್ಡ್ ಕಾಪಿಯನ್ನು ಮೇಲಾಧಿಕಾರಿಗಳು ಸಹಿ ಮಾಡಿ ನಮ್ಮ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಸಹಿ ಮಾಡಿ ಸ್ವೀಕೃತಗೊಂಡ ಎಲ್ಲ ಹುದ್ದೆವಾರು ವರ್ಗಾವಣೆಗಳ ಮೂಲ ಪ್ರತಿಯೊಂದಿಗೆ ಯಾರ್ಯಾರು ವರ್ಗಾವಣೆಯನ್ನು ಸಲ್ಲಿಸಿದ್ದಾರೆ ಅಷ್ಟೆಲ್ಲ ವಿಂಗಡಣೆ ಮಾಡಿ ಅವರ ಮೂಲ ಪ್ರತಿಯೊಂದಿಗೆ ನಿರ್ದೇಶನಾಲಯದ ಸಂಬಂಧಪಟ್ಟ ವೃಂದದ ವಿಷಯ ನಿರ್ವಾಹಕರು, ಅಂದರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ, ಡಿಫ್ರೆಂಟ್ ಕ್ಯಾಡರ್ಸ್ ಇದೆ, ಅದರ
ವಿಷಯ ನಿರ್ವಾಹಕರು ಮತ್ತು ಕಚೇರಿ ಅಧೀಕ್ಷಕರುಗಳಿಗೆ ಅಲ್ಲಲ್ಲಿನ ಕಚೇರಿ ಅಧೀಕ್ಷಕರುಗಳಿಗೆ ನೀಡಬೇಕಾಗಿರುವುದರಿಂದ ಪ್ರತಿ ಹುದ್ದೆವಾರು ಮಾಹಿತಿಗೆ ಪ್ರತ್ಯೇಕವಾಗಿ ಕವರಿಂಗ್ ಲೆಟರ್ನೊಂದಿಗೆ ನಮೂನೆ 1, 2 ಮತ್ತು 3ರಲ್ಲಿ ನಿಗದಿಪಡಿಸಿರುವ ದಿನಾಂಕದೊಳಗೆ ಮುದ್ದಾಂ ಸಲ್ಲಿಸತಕ್ಕದ್ದು ಎನ್ನುವಂಥ ಮಾತನ್ನು ಹೇಳುತ್ತಿದ್ದಾರೆ ಸ್ನೇಹಿತರೆ. ತದನಂತರ ಐದನೇದು ಬಂದು ವೈದ್ಯರು, ಅಧಿಕಾರಿ, ನೌಕರರು ಸಲ್ಲಿಸಿರುವ ವರ್ಗಾವಣೆ ಅರ್ಜಿಗಳು ವರ್ಗಾವಣೆ ಕಾಯ್ದೆಯ ಅನ್ವಯ ಅನರ್ಹವೆಂದು ಕಂಡುಬಂದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ನಿಯಂತ್ರಣಾಧಿಕಾರಿಗಳು ತಮ್ಮ ಹಂತದಲ್ಲಿಯೇ ತಿರಸ್ಕರಿಸುವುದು. ಅಂದರೆ ಇದರಲ್ಲಿ ಒಂದು ವಿಶೇಷವಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವ್ಯಾವು ಆ್ಯಸ್ ಪರ್ ಕೌನ್ಸಿಲಿಂಗ್ ರೂಲ್ಸ್ 2011 ಪ್ರಕಾರ ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಅಂತಹ ಕ್ಯಾಂಡಿಡೇಟ್ಗಳ ಸ್ಕ್ರೂಟ್ನಿ ಮಾಡಿಕೊಂಡು ABC ವಿಂಗಡಣೆ ಮಾಡಿಕೊಂಡು ಒಂದು ಸಾಫ್ಟ್ ಕಾಪಿ ಇಮೇಲ್ ಮುಖಾಂತರ ಕಳಿಸಿ, ನಂತರ ಅದರ ಹಾರ್ಡ್ ಕಾಪಿಯನ್ನು ಕವರಿಂಗ್ ಲೆಟರ್ ಜೊತೆಗೆ ಬ್ಯಾಂಗ್ಳೂರಿಗೆ ಕಳಿಸಿಕೊಡೋದು. ತದನಂತರ ಯಾರೇ ಆಗಲಿ, ವೈದ್ಯರು ಆಗಲಿ, ಅಧಿಕಾರಿಗಳಾಗಲಿ, ನೌಕರರಾಗಲಿ ಸಲ್ಲಿಸಿರುವ ವರ್ಗಾವಣೆ ಅರ್ಜಿಗಳು ವರ್ಗಾವಣೆ ಕಾಯ್ದೆಯ ಅನ್ವಯ ಅನರ್ಹವೆಂದು ಕಂಡು ಬಂದಲ್ಲಿ, ಫಾರ್ ಎಕ್ಸಾಂಪಲ್ ಅವರು ಎಲಿಜಿಬಲ್ ಆಗ್ತಾ ಇಲ್ಲ, ಅವರು ಎಲಿಜಿಬಲ್ ಆಗ್ತಾ ಇಲ್ಲ ಅಂದರೆ ಕೆಲವೊಬ್ಬರು ಈಗ ತಾನೇ ಜಾಯ್ನ್ ಆಗಿದ್ದಾರೆ, ಅವರು PP ಡಿಕ್ಲೇರ್ ಆಗಿಲ್ಲ ಅಥವಾ 5 ವರ್ಷ ಕಂಪ್ಲೀಟ್ ಆಗಿಲ್ಲ, ಆ ಕ್ರೈಟೇರಿಯಾದಲ್ಲಿ ಕೌನ್ಸಿಲಿಂಗ್ ಕ್ರೈಟೇರಿಯಾದಲ್ಲಿ ಫಿಟ್ ಆಗ್ತಾ ಇಲ್ಲ ಅಂತಂದರೆ ಅಂತಹ ಅರ್ಜಿಗಳನ್ನು ಜಿಲ್ಲಾವಾರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ತಿರಸ್ಕರಿಸುವುದು ಎನ್ನುವಂಥ ಮಾತನ್ನು ಈ ಒಂದು 5ನೇ ಪಾಯಿಂಟಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ. ಅದರಂತೆ ಈ ವರ್ಗಾವಣೆ ಪ್ರಕ್ರಿಯೆಯ ದಿನಗಳಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ನಿಯಂತ್ರಣಾಧಿಕಾರಿಗಳ ಕಚೇರಿಯ ಆಡಳಿತ ವಿಭಾಗದ ಅಧಿಕಾರಿ ಸಿಬ್ಬಂದಿಗೆ ರಜೆ ಮಂಜೂರು ಮಾಡಬಾರದು. ಅಂದರೆ ಈ ಒಂದು ಸಮಯದಲ್ಲಿ ಯಾವುದೇ ತರಹ ಎಮರ್ಜೆನ್ಸಿ ಲೀವ್, ರಜೆ ಮಂಜೂರು ಮಾಡಬಾರದು. ಈ ವರ್ಗಾವಣೆ ಪ್ರಕ್ರಿಯೆಯ ದಿನಗಳಲ್ಲಿ ಅಂದರೆ ಈ ಒಂದು 2 ತಿಂಗಳ ಒಂದು ಗಡುವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಜೂನ್ ಮತ್ತು ಜುಲೈ ಎಂಡ್ವರೆಗೂ ಈ ಒಂದು ವರ್ಗಾವಣೆ ಪ್ರಕ್ರಿಯೆ ನಡೆಯಲಿದೆ. ಆ ಒಂದು ಸಮಯದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಅಂದರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಎಲ್ಲಿದೆ ಅಲ್ಲಿನ ಡಿಸ್ಟ್ರಿಕ್ಟ್ ಸರ್ಜನ್ ಆಗಲಿ ಅಥವಾ ನಿಯಂತ್ರಣ ಕಂಟ್ರೋಲ್ ಆಫೀಸರ್ ಆಗಲಿ ಆಡಳಿತ ವಿಭಾಗದ ಅಧಿಕಾರಿ ಸಿಬ್ಬಂದಿಗೆ ರಜೆ ಮಂಜೂರು ಮಾಡಬಾರದು ಎನ್ನುವಂಥ ಮಾತನ್ನು ಇದರಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ. ಯಾವುದೇ ದೂರುಗಳಿಗೆ ಆಸ್ಪದ ನೀಡದಂತೆ ಕ್ರಮವನ್ನು ಜರುಗಿಸುವುದು, ಯಾವುದೇ ಒಂದು ಕಂಪ್ಲೇಂಟ್ಗಳಿಗೆ ಆಸ್ಪದವನ್ನು ನೀಡದಂತೆ ಕಾರ್ಯವನ್ನು ಜರುಗಿಸುವುದು ಹಾಗೂ ಯಾವುದೇ ಅಧಿಕಾರಿ ಸಿಬ್ಬಂದಿಗಳ ಸೇವಾ ವಿವರಗಳಲ್ಲಿ ಪರಿಶೀಲನಾ ಸಮಯದಲ್ಲಿ ವ್ಯತ್ಯಾಸ ಕಂಡುಬಂದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಲಿ ಅಥವಾ ನಿಯಂತ್ರಣಾಧಿಕಾರಿಗಳು, ಸಹಾಯಕ ಆಡಳಿತ ಅಧಿಕಾರಿಗಳು, ಕಚೇರಿ ಅಧೀಕ್ಷಕರು, ವಿಷಯ ನಿರ್ವಾಹಕರನ್ನು ನೇರವಾಗಿ ಹೊಣೆಗಾರರನ್ನಾಗಿ ಮಾಡಿ ಇವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. ಅಂತಂದರೆ ಇದು ಒಂದು ಆಫೀಸ್ ವಿಷಯ ಇದೆ ಸ್ನೇಹಿತರೆ. ಯಾರು ಮಹತ್ವಾಕಾಂಕ್ಷಿ ಇದ್ದಾರೆ, ನರ್ಸಿಂಗ್ ಕ್ಯಾಡರ್ ಅಲ್ಲದೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಪರ್ಮನೆಂಟಾಗಿ ಕೆಲಸ ಮಾಡೋರಿದ್ದಾರೆ ಅಂತಂದರೆ ಸರ್ಕಾರಿ ನೌಕರರಿದ್ದಾರೆ, ಅವರು ಟ್ರಾನ್ಸ್ಫರ್ಗೋಸ್ಕರ ಕೌನ್ಸಿಲಿಂಗ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿದ್ದನ್ನು ಪ್ರಾಪರಾಗಿ ಸ್ಕ್ರೂಟ್ನಿ ಮಾಡಬೇಕು. ಕೆಲವೊಂದು ಲೋಪದೋಷಗಳು ಕಂಡು ಬಂದಲ್ಲಿ ಅವರಿಗೆ ಮಾನ್ಯ ಮೇಲಾಧಿಕಾರಿಗಳಿಂದ ಹೊಣೆಗಾರರಾಗಿ ಸೂಚಿಸುವುದಾಗಿ ಇದನ್ನು ತಿಳಿಸ್ತಾ ಇದೆ ಸ್ನೇಹಿತರೆ. ಆಮೇಲೆ 2024-25ನೇ ಸಾಲಿನ ವರ್ಗಾವಣೆ ಅರ್ಜಿಗಳನ್ನು ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಿ ಕ್ರಮ ವಹಿಸುವುದು. ಯಾವ್ಯಾವ ಅಂಶ ಇದ್ದಾವೆ ನೋಡೋಣ. 2024-25ನೇ ಸಾಲಿನ ವರ್ಗಾವಣೆ ಅರ್ಜಿಗಳನ್ನು ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಿ ಕ್ರಮ ವಹಿಸುವುದು ಯಾವ್ಯಾವು ಅಂತಂದರೆ, 1ನೇದು ಅರ್ಜಿ ಸಲ್ಲಿಸಿರುವ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳು ವರ್ಗಾವಣೆ ಕಾಯ್ದೆ ಮತ್ತು ನಿಯಮಗಳನ್ವಯ ಅರ್ಹರಿರುತ್ತಾರೆಯೇ ಎಂದು ಪರಿಶೀಲಿಸುವುದು. ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಅವರು ಈ ಒಂದು ನಿಯಮಗಳನ್ವಯ
ಅರ್ಹರಿರುತ್ತಾರೆ, ಅವರು ಎಲಿಜಿಬಲ್ ಇದ್ದಾರೆ ಇಲ್ಲ ಎನ್ನುವುದನ್ನು ನಾವೇ ಜಿಲ್ಲಾವಾರು ಪರಿಶೀಲಿಸುವುದು. ಎರಡನೇದು, ಖಾಯಂ ಪೂರ್ವ ಸೇವಾವಧಿ ಘೋಷಣೆಯಾಗಿದೆಯೇ ಎಂದು ಪರಿಶೀಲಿಸುವುದು. ಕೆಲವೊಬ್ಬರು 2 ವರ್ಷ ಕಂಪ್ಲೀಟ್ ಮಾಡಿಲ್ಲ, ಅಥವಾ 3 ವರ್ಷ ಕಂಪ್ಲೀಟ್ ಮಾಡಿಲ್ಲ, ಅಥವಾ 5 ವರ್ಷದಿಂದ 10 ವರ್ಷದಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಬಟ್ ಅವ್ರದ್ದು PP ಡಿಕ್ಲೇರ್ ಆಗಲಿಲ್ಲ ಅಂತಂದರೂ ಸಹ ಈ ಒಂದು ವರ್ಗಾವಣೆಗೆ ಅವರು ಎಲಿಜಿಬಲ್ ಇರಲ್ಲ. ಅದನ್ನು ಪರಿಶೀಲನೆ ಮಾಡುವುದು ಅನ್ನೋಂಥ ಮಾತು ಇದರಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ವರ್ಗಾವಣೆ ಕಾಯ್ದೆ ಪ್ರಕರಣ 4(1) ವೈದ್ಯರು ಹಾಗೂ ಇತರೆ ಸಿಬ್ಬಂದಿಗಳು ಸಂಬಂಧಪಟ್ಟ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿರುವಂತೆ ನಿಗದಿತ ಅವಧಿಯ ಕಡ್ಡಾಯ ಗ್ರಾಮೀಣ ಸೇವೆಯನ್ನು ಸಲ್ಲಿಸಿರುವ ಬಗ್ಗೆ ಪರಿಶೀಲಿಸುವುದು. ಅಂತಂದರೆ ವರ್ಗಾವಣೆ ಕಾಯ್ದೆ ಪ್ರಕರಣ 4(1) ರಂತೆ ವೈದ್ಯರು ಹಾಗೂ ಇತರ ಸಿಬ್ಬಂದಿಗಳು ಯಾರ್ಯಾರಿಗೆ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿರುವಂತೆ C&R ರೂಲ್ ನಿಗದಿತ ಅವಧಿಯ ಕಡ್ಡಾಯ ಗ್ರಾಮೀಣ ಸೇವೆಯನ್ನು ಸಲ್ಲಿಸಿರುವ ಬಗ್ಗೆ ಪರಿಶೀಲಿಸುವುದು. ಒಂದು ವೇಳೆ ಗ್ರಾಮೀಣ ಸೇವೆಗೋಸ್ಕರ ಅವರು ಗ್ರಾಮೀಣ ಸೇವೆ ಸಲ್ಲಿಸ್ತಾ ಇದ್ದಾರಾ, ಅಥವಾ ಗ್ರಾಮೀಣ ಸೇವೆ ಸಲ್ಲಿಸಲಿಕ್ಕೆ ವೃಂದ ಮತ್ತು ನೇಮಕಾತಿಯ ಪ್ರಕಾರ ಕಾನೂನು ಇದೆ, ಬಟ್ ಅವರು ಸೇವೆ ಸಲ್ಲಿಸಿಲ್ಲ, ಅದನ್ನು ಪರಿಶೀಲಿಸುವುದೆನ್ನುವಂಥ ಮಾತು ಈ ಒಂದು ಪಾಯಿಂಟಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಸೇವೆಯಲ್ಲಿ ಇಲ್ಲಿಯವರೆಗೆ ನಿರ್ವಹಿಸಿದ ಸೇವೆಯ ಮಾಹಿತಿಯನ್ನು ಅತ್ಯಂತ ಜಾಗರೂಕತೆಯಿಂದ ಪರಿಶೀಲಿಸುವುದು ಮತ್ತು ಸದರಿ ಸೇವೆಯನ್ನು ವರ್ಗಾವಣೆ ಕಾಯ್ದೆ ನಿಯಮ 10 ರನ್ವಯ ವಲಯವಾರು ABC ಝೋನ್ ವಿಂಗಡಿಸಿ ಅಂಕಗಳನ್ನು ನೀಡುವುದು. ಅಂತಂದರೆ ಸೇವಾವಧಿಯಲ್ಲಿ ಇಲ್ಲಿಯವರೆಗೆ ನಿರ್ವಹಿಸಿದ ಸೇವೆ ಮಾಹಿತಿಯನ್ನು ಅತ್ಯಂತ ಜಾಗರೂಕತೆ, ಅವರು ಎಲ್ಲೆಲ್ಲಿ ಸೇವೆ ಸಲ್ಲಿಸಿದ್ದಾರೆ, ಏನೇನು ಅವರ ಸಾಧನೆಗಳಿದ್ದಾವೆ, ಅಥವಾ ಯಾವ ರೀತಿ ಸೇವೆ ಸಲ್ಲಿಸಿದ್ದಾರೆ, ಒಂದು ವಿಥೌಟ್ ಎನಿ ಕಂಪ್ಲೇಂಟ್ ಸೇವೆ ಸಲ್ಲಿಸಿದ್ದಾರಾ, ಅಥವಾ ಏನಾದರೂ ಪ್ರಾಬ್ಲಮ್ ಇದೆ ಅದರ ಬಗ್ಗೆ ಸವಿಸ್ತಾರವಾಗಿ ಪರಿಶೀಲಿಸುವುದು. ಹಾಗೂ ABC ಝೋನ್ ವಿಂಗಡಿಸಿ ಅಂಕಗಳನ್ನು ನೀಡುವುದು. ಇದರ ಆಧಾರದ ಮೇಲೆ ವರ್ಗಾವಣೆ ಆದ್ಯತೆ ಪಟ್ಟಿ ಸಿದ್ಧಪಡಿಸಿ, ಅಂತಂದರೆ ಜಿಲ್ಲಾವಾರು ಏನು ಪಟ್ಟಿಯನ್ನು ಸಿದ್ಧಪಡಿಸಲಿಕ್ಕೆ ಹೇಳ್ತಾ ಇದ್ದಾರೆ, ಅವರ ಪ್ರಾಪರಾಗಿ ಇವರು ಎಲಿಜಿಬಲ್ ಇದ್ದಾರಾ ಇಲ್ಲ ಎನ್ನುವಂಥದ್ದು ಪ್ರಾಪರಾಗಿ ನೋಡಿ ಆ ಒಂದು ಪಟ್ಟಿಯನ್ನು ಸಿದ್ಧಪಡಿಸಲಿಕ್ಕೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆರನೆಯದಾಗಿ, ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ ಭಾಗದ ವ್ಯಾಪ್ತಿಯ ಆರೋಗ್ಯ ಸಂಸ್ಥೆ ಕಚೇರಿಗಳಿಗೆ ವಿವಿಧ ವೃಂದದ ಹುದ್ದೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ದೂರಾಗಿ ನೇಮಕಾತಿ ಹೊಂದಿರುವ ಅಧಿಕಾರಿ ನೌಕರರನ್ನು ಅವರ ನೇಮಕಾತಿ ದಿನಾಂಕದಿಂದ ಕನಿಷ್ಠ 10 ವರ್ಷಗಳವರೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಹೊರತುಪಡಿಸಿ ಇತರೆ ಸ್ಥಳಕ್ಕೆ ವರ್ಗಾವಣೆ ಮಾಡಬಾರದು ಎಂದು ಸರ್ಕಾರದ ಆದೇಶ ಸಂಖ್ಯೆ CRSU/17/9/2015 ದಿನಾಂಕ 27/4/2015 ತಿಳಿಸಿರುವಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರ ವರ್ಗಾವಣೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುವುದರಿಂದ ಸದರಿ ಭಾಗದ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಸ್ಥಳಗಳಿಗೆ ಮಾತ್ರ ವರ್ಗಾವಣೆ ಪರಿಗಣಿಸಲಾಗುವುದು. ಅಂತಂದರೆ ಯಾರು ನೇಮಕಾತಿಯಲ್ಲಿ ಹೈದರಾಬಾದ್ ಕರ್ನಾಟಕ ಅಂದರೆ ಇವಾಗ ಕಲ್ಯಾಣ ಕರ್ನಾಟಕ ಎನ್ನುವಂಥ ಭಾಗ ಕರೆಯಲ್ಪಡುವ, ಅಂದರೆ ಬೀದರ್ ಜಿಲ್ಲೆಯಿಂದ ಬಳ್ಳಾರಿ ಜಿಲ್ಲೆಯವರೆಗೆ ಮತ್ತು ವಿಜಯನಗರ ಜಿಲ್ಲೆಯವರೆಗೆ ಏನಿದೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಎಂದು ಕರೆಯಲ್ಪಡ್ತಾ ಇದೆ ಸ್ನೇಹಿತರೆ. ಸೊ 2015 ಕಾನೂನು ಅನ್ವಯ 10 ವರ್ಷ ಯಾರು ಇಲ್ಲಿ ನೇಮಕಾತಿಯೊಂದು ಬಂದಿದ್ದಾರೆ ಅವರು 10 ವರ್ಷ ಸೇವೆ ಸಲ್ಲಿಸಿರಬೇಕು. ಹಾಗೂ ಒಂದು ವೇಳೆ ಅವರು 10 ವರ್ಷ ಸೇವೆ ಈ ಭಾಗದಲ್ಲಿ ಸಲ್ಲಿಸಿಲ್ಲ ಅಂತಂದರೆ ಅವರಿಗೋಸ್ಕರ ಇದೇ ಖಾಲಿ ಇರುವ ವಿವಿಧ ಜಿಲ್ಲೆಗಳಲ್ಲಿ ಮಾತ್ರ ವರ್ಗಾವಣೆ ಮಾಡಬೇಕೆನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಏಳನೇದಾಗಿ, ರಾಜ್ಯ ಸಿವಿಲ್ ಸೇವೆಗಳು ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ನಿಯಮಗಳು 2011 ಅಧಿನಿಯಮದ ಖಂಡಿಕೆ
10ರಲ್ಲಿ ತಿಳಿಸಿರುವಂತೆ ಈ ಕೆಳಕಂಡಂತೆ ಆದ್ಯತೆ ಮೇರೆಗೆ ಪಟ್ಟಿಯನ್ನು ತಯಾರಿಸುವುದು ಅಂತಂದರೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿವರೆಗೆ ಏನು ನಿಯಮಗಳು 2011ರಲ್ಲಿ ಏನು ತಿಳಿಸಿದ್ದಾರೆ ಅದರ ಖಂಡಿಕೆ 10ರಲ್ಲಿ ತಿಳಿಸಿರುವಂತೆ ಈ ಕೆಳಕಂಡಂತೆ ಆದ್ಯತೆ ಮೇರೆಗೆ ಆದ್ಯತೆ ಯಾರ್ಯಾರಿಗೆ ಕೊಡಬೇಕು ಕನ್ಸಿಡರೇಷನ್ ಪಟ್ಟಿಯನ್ನು ತಯಾರಿಸಿದ್ದು. ಒಂದನೇದಾಗಿ ಯಾರಿಗೆ ಆದ್ಯತೆ ನಾವು ಅಂದರೆ ಕನ್ಸಿಡರೇಷನ್ ಯಾರಿಗೆ ಮಾಡಬಹುದು ಅಂತಂದರೆ ಗಂಭೀರ ಮಾರಣಾಂತಿಕ ಕಾಯಿಲೆಗಳು, ಯಾರಿಗೆ ಯಾವ ಸರ್ಕಾರಿ ನೌಕರರ ಗಂಭೀರ ಮಾರಣಾಂತಿಕ ಕಾಯಿಲೆಗಳಿದ್ದಾವೆ, ಮನೆಯಿಂದ ದೂರ ಇದ್ದಾರೆ, ಕಷ್ಟ ಆಗ್ತಾ ಇದೆ, ಅಂಥವರನ್ನು ಆದ್ಯತೆ ಕೊಡಬಹುದು ಎನ್ನುವಂಥ ಮಾತು ಇಲ್ಲಿ ಹೇಳ್ತಾ ಇದ್ದಾರೆ 7ನೇ ಪಾಯಿಂಟಲ್ಲಿ. ಮತ್ತು ಬಿ ಪಾಯಿಂಟ್ ಸಬ್ ಪಾಯಿಂಟಲ್ಲಿ 2 ವರ್ಷದೊಳಗೆ ವಯೋನಿವೃತ್ತಿ ಹೊಂದುವಂತಹ ಅಧಿಕಾರಿಗಳು ನೌಕರರು ಅಂದರೆ ಯಾರು ವಿದಿನ್ 2 ಇಯರ್ಸ್ ರಿಟೈರ್ಡ್ ಆಗ್ತಾ ಇದ್ದಾರೆ ಅಂಥವರನ್ನು ಕೂಡ ಕನ್ಸಿಡರ್ ಮಾಡಬಹುದು ಎನ್ನುವಂಥ ಮಾತು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸಬ್ ಪಾಯಿಂಟ್ ಸಿಯಲ್ಲಿ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣೀಕರಿಸಲಾದಂತಹ 40%ಗಿಂತಲೂ ಹೆಚ್ಚಿನ ಅಶಕ್ತೆ ಇರುವ ವಿಕಲಚೇತನ ಸಂದರ್ಭಗಳು ಅಂದರೆ ಗಂಭೀರ ಮಾರಣಾಂತಿಕ ಕಾಯಿಲೆಗಳಿದ್ದಾವೆ, ಅವರಿಗೆ ನಾವು ಮಾಡಲಿಕ್ಕಾಗಲ್ಲ. ಅದಲ್ಲದೆ ಯಾರು 2 ವರ್ಷ ವಯೋನಿವೃತ್ತಿ ಇದ್ದಾರೆ ಅಂಥವರನ್ನು ಕೂಡ ನಾವು ಅಲ್ಲಿಂದ ವರ್ಗಾವಣೆ ಮಾಡಲಿಕ್ಕಾಗಲ್ಲ. ಅದಲ್ಲದೆ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣೀಕರಿಸಲಾದಂಥ 40ಕ್ಕಿಂತಲೂ ಹೆಚ್ಚಿನ ಅಶಕ್ತತೆ ಇರುವ ವಿಕಲಚೇತನ ಸಂದರ್ಭಗಳು ಇದ್ದಲ್ಲಿ ಕೂಡ ಅವರಿಗೆ ಕೂಡ ಅಲ್ಲಿಂದ ವಿನಾಯಿತಿಯನ್ನು ಕೊಡಲಾಗಿದೆ ಸ್ನೇಹಿತರೆ. ಡಿ ಯಲ್ಲಿ ವಿಧವೆಯರ ಸಂದರ್ಭಗಳು, ಯಾರು ವಿಧವೆ ಇದ್ದಾರೆ ಅದರಲ್ಲಿ ಈ ಪತಿ ಮತ್ತು ಪತ್ನಿ ಸರ್ಕಾರಿ ನೌಕರರಾಗಿರುವಂತಹ ಸಂದರ್ಭಗಳು ಮತ್ತು ರಾಜ್ಯ ಸರ್ಕಾರದಿಂದ ಹೊರಡಿಸಲಾದ ವರ್ಗಾವಣೆಯ ಮಾರ್ಗಸೂಚಿಗಳ ಉಪಬಂಧಗಳನುಸಾರ ಪರಿಗಣಿಸಬೇಕಾದ ಸಂದರ್ಭಗಳು ಪರಿಗಣಿಸಲಾಗುವುದು. ಅಂದರೆ ಪತಿ ಮತ್ತು ಪತ್ನಿ ಸರ್ಕಾರಿ ನೌಕರರಿದ್ದಾರೆ, ಒಂದು ವೇಳೆ ಒಂದು ಪತಿ ಅಥವಾ ಪತ್ನಿ ಉದಾಹರಣೆಗೆ ಅಲ್ಲಿಂದ ಟ್ರಾನ್ಸ್ಫರ್ ಆದರೆ ಮತ್ತು ಆ ಫ್ಯಾಮ್ಲಿ ಕಪಲ್ ಕೇಸಲ್ಲಿ ಬರುತ್ತೆ ಸ್ನೇಹಿತರೆ, ಆವಾಗ ಆ ಫ್ಯಾಮ್ಲಿ ಡಿಸ್ಟರ್ಬ್ ಆಗುತ್ತೆ, ಅಂಥವ್ರಿಗೆ ಕೂಡ ಕನ್ಸಿಡರೇಷನ್ ಮಾಡಬಹುದು ಎನ್ನುವಂಥ ಮಾತು ಈ ಒಂದು ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅದರಲ್ಲಿ ಈಗ ವೈದ್ಯಕೀಯ ಕಾರಣಗಳು ಏನೇನಿದ್ದಾವೆ, ಯಾವ ರೀತಿ ಕನ್ಸಿಡರೇಷನ್ ಮಾಡಬಹುದು ಎನ್ನುವುದರ ಬಗ್ಗೆ ಪಾಯಿಂಟ್ ಎಯಲ್ಲಿ ನೋಡೋಣ. ವೈದ್ಯಕೀಯ ಕಾರಣ. ಈ ವೈದ್ಯಕೀಯ ಪ್ರಕರಣದ ಅರ್ಜಿಗಳನ್ನು ಜಿಲ್ಲೆಯ ವೈದ್ಯಕೀಯ ಮಂಡಳಿಯಿಂದ ನೀಡಿರುವ ಪ್ರಮಾಣಪತ್ರದ ದಾಖಲೆಯನ್ನು ಪರಿಶೀಲಿಸಿ ಸೂಕ್ತ ಕ್ರಮ ವಹಿಸಲು ಹಾಗೂ ವೈದ್ಯಕೀಯ ಪ್ರಕರಣಗಳನ್ನು ಇಲಾಖೆಯ ಸಹ ನಿರ್ದೇಶಕರು ವೈದ್ಯಕೀಯ ಇವರು ದೃಢೀಕರಿಸಿದ ನಂತರ ಪರಿಗಣಿಸಲಾಗುವುದು. ಅಂತಂದರೆ ಇಲಾಖೆಯ ಸಹ ನಿರ್ದೇಶಕರು ವೈದ್ಯಕೀಯ ಇವರು ದೃಢೀಕರಿಸಿದ ನಂತರ ಇವರಿಗೆ ಟ್ರಾನ್ಸ್ಫರ್ ಕೊಡಬೇಕಾ ಇಲ್ಲ ಅಥವಾ ಕನ್ಸಿಡರ್ ಮಾಡಬೇಕಾ ಎನ್ನುವುದರ ಬಗ್ಗೆ ಪರಿಗಣಿಸಲಾಗುವುದು. ಆಮೇಲೆ ಮಾರಣಾಂತಿಕ ಕಾಯಿಲೆಗಳು ಅಂದರೆ ಟರ್ಮ್ನಲ್ಲಿ ಇಲ್ ಪೇಷಂಟ್ ಇದ್ದಾರೆ, ಅದರ ಆಧಾರದ ಮೇಲೆ ವರ್ಗಾವಣೆ ಕೋರಿ ಅರ್ಜಿ ಸಲ್ಲಿಸುವವರು ಸರ್ಕಾರಿ ನೌಕರರು, ಹೆಂಡತಿ ಗಂಡ ಮಕ್ಕಳು ಮಾತ್ರ ಮಾರಣಾಂತಿಕ ಕಾಯಿಲೆಯಿಂದ ನರಳುತ್ತಿರುವ ಬಗ್ಗೆ ಜಿಲ್ಲಾ ಆಸ್ಪತ್ರೆ ವೈದ್ಯಕೀಯ ಮಂಡಳಿಯವರು ನೀಡುವ ಪ್ರಮಾಣ ಪತ್ರದಲ್ಲಿ ನಮೂದಿಸಿರಬೇಕು ಮತ್ತು ಸಲ್ಲಿಸಬೇಕು. ಅಂದರೆ ಯಾರು ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೆ ಅವರ ಗಂಡ ಆಗಲಿ ಹೆಂಡತಿ ಆಗಲಿ ಅಥವಾ ಮಕ್ಕಳಾಗಲಿ ಮಾರಣಾಂತಿಕ ಕಾಯಿಲೆಯಿಂದ ನರಳುತ್ತಿರುವ ಬಗ್ಗೆ ಜಿಲ್ಲಾಸ್ಪತ್ರೆಯಲ್ಲಿರುವ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರದಲ್ಲಿ ನಮೂದಿಸಿರಬೇಕು. ಅಂಥವರನ್ನು ಕೂಡ ಆ ಕಾಯಿಲೆಗೆ ಚಿಕಿತ್ಸೆ ದೊರೆಯಬಹುದಾದ ಸ್ಥಳಕ್ಕೆ ಮಾತ್ರ ವರ್ಗಾವಣೆ ಕೋರಿಕೆಯಾಗಿರಬೇಕು. ಅಂದರೆ ಎಕ್ಸಾಂಪಲ್ ಈಗ ಅವಾಗ ಗುಲ್ಬರ್ಗಾದಲ್ಲಿ ಯಾರೋ ಒಬ್ಬರು ಕೆಲಸ ಮಾಡ್ತಾಯಿದ್ದಾರೆ, ಬಟ್ ಅವರ ಮಕ್ಕಳ ಅಥವಾ ಗಂಡ ಅಥವಾ ಹೆಂಡತಿ ಅವರ ಮೇಲೆ ಅವಲಂಬಿತರಾದವರ ಚಿಕಿತ್ಸೆಗೋಸ್ಕರ ಬ್ಯಾಂಗ್ಳೂರಲ್ಲಿ ಆ ಚಿಕಿತ್ಸೆಯನ್ನು ಅವರು ಪಡೆಯಬಹುದು ಅಂತಂದರೆ ಅಂಥವರನ್ನು ಆಯಾ ಕನ್ಸಿಡರ್ ಮಾಡಿ ಅವರಿಗೆ ಕೊಡಬಹುದೆನ್ನುವಂಥ ಟ್ರಾನ್ಸ್ಫರ್ ಕೊಡಬಹುದೆನ್ನುವಂಥ ಮಾತು ಇದರಲ್ಲಿ ನಮೂದವಾಗಿದೆ ಸ್ನೇಹಿತರೆ. 2 ವರ್ಷಗಳ ಒಳಗೆ ವಯೋನಿವೃತ್ತಿ ಅಂದರೆ 2 ಇಯರ್ಸಲ್ಲಿ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ಅಂಥವರು ಹೊಂದುವವರಿಗೆ ವರ್ಗಾವಣೆಯಿಂದ ವಿನಾಯಿತಿ ಇದೆ. ಅವರಿಗೇನು ಯಾರು ಡಿಸ್ಟರ್ಬ್ ಮಾಡೋಂಗಿಲ್ಲ. ಹಾಗೂ 2 ವರ್ಷಗಳ ಒಳಗೆ ನಿವೃತ್ತಿ
ಅಂಚಿನಲ್ಲಿರುವ ನೌಕರರಿಗೆ ಕೋರಿಕೆಯ ಮೇರೆಗೆ ಖಾಲಿ ಇರುವ ಅನುಕೂಲಕರವಾಗಿರುವ ಸ್ಥಳದಲ್ಲಿ ಖಾಲಿ ಹುದ್ದೆಗೆ ಇದ್ದಕ್ಕೆ ಅರ್ಹರಿರುತ್ತಾರೆ. ಒಂದು ವೇಳೆ ಅವರು ಸ್ವಯಂ ಪ್ರೇರಿತರಾಗಿ ನಾನು ವರ್ಗಾವಣೆ ಹೊಂದಬೇಕು ಎನ್ನುವುದಾದರೆ ಅವರಿಗೆ ಎಲಿಜಿಬಲ್ ಆಗಿರ್ತಾರೆ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ ನೆಕ್ಸ್ಟ್ ಪಾಯಿಂಟು, ವಿಕಲಚೇತನ 40%ಕ್ಕಿಂತಲೂ ಹೆಚ್ಚಿನ ಅಶಕ್ತ ಇರುವ ವಿಕಲಚೇತನ ಸಂದರ್ಭಗಳಲ್ಲಿ ಮಾತ್ರ ಅವಕಾಶವಿರುತ್ತದೆ. ಅಂದರೆ ಯಾರು ವಿಕಲಚೇತನ ಇದ್ದಾರೆ 40% ಅವರು ವಿಕಲಚೇತನ ಇದ್ದಾರೆ ಅನ್ನುವಂಥ ದೃಢೀಕರಣ ಪತ್ರ ಇದೆ ಅಂತಂದರೆ ಅವಕಾಶವಿರುತ್ತದೆ. ವಿಕಲಚೇತನ ಅಧಿಕಾರಿ ನೌಕರರು ಜಿಲ್ಲಾ ಆಸ್ಪತ್ರೆಯ ವೈದ್ಯಕೀಯ ಮಂಡಳಿ ಅಂತಂದರೆ ಡಿಸ್ಟ್ರಿಕ್ಟ್ ಬೋರ್ಡ್ ಏನು ಮೆಡಿಕಲ್ ಬೋರ್ಡ್ ಇರುತ್ತೆ ಅವರಿಂದ ಪ್ರಮಾಣ ಪತ್ರ ಪಡೆದು ಸಲ್ಲಿಸಬೇಕು. ಅಂಗವಿಕಲ ನೌಕರರ ಪ್ರಕರಣದ ಅವಲಂಬಿತರ ಆಧಾರದ ಮೇಲೆ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. ಅಂದರೆ ಮೇಲೇನು ಓದಲಾದ ಅಂದರೆ ಫ್ಯಾಮ್ಲಿಯಲ್ಲಿ ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳು ಈ ಒಂದು ಸರ್ಕಾರ ನೌಕರರಿಗೆ ಅವಲಂಬಿತರಾಗಿದ್ದಾರೆ ಅವರಿಗೆ ಒಂದು ಇದು ಇತ್ತು. ಬಟ್ ಈ ವಿಕಲಚೇತನ ಇದರಲ್ಲಿ ಆ ಒಂದು ಅವಕಾಶ ಇರುವುದಿಲ್ಲ ಸ್ನೇಹಿತರೆ. ತದನಂತರ ನೆಕ್ಸ್ಟ್ ಪಾಯಿಂಟ್, ವಿಧವೆ. ಇವರು ತಹಸೀಲ್ದಾರ್ ಇವರಿಂದ ಪಡೆದ ವಿಧವಾ ಪ್ರಮಾಣ ಪತ್ರ ಸಲ್ಲಿಸಬೇಕು. ಕೇವಲ ಮರಣ ಪ್ರಮಾಣ ಪತ್ರ ಅಥವಾ ಬೇರೆ ಯಾವುದೇ ರೀತಿಯ ಪ್ರಮಾಣ ಪತ್ರಗಳನ್ನು ಅಂಗೀಕರಿಸಲಾಗುವುದಿಲ್ಲ. ಅಂದರೆ ಗಂಡ ಸತ್ತಿದ್ದಾನೆ ಅಂತಂದರೆ ಅವರು ಒಂದು ತಹಸೀಲ್ದಾರ್ ಇವರಿಂದ ಪಡೆದ ವಿಧವಾ ಪ್ರಮಾಣ ಪತ್ರ, ನಾನು ವಿಧವೆಯಾಗಿದ್ದೇನೆ ಎನ್ನುವಂಥ ಒಂದು ಪ್ರಮಾಣ ಪತ್ರವನ್ನು ತಹಸೀಲ್ದಾರರ ವತಿಯಿಂದ ಪಡೆದರೆ ಅಂಥವರಿಗೆ ಈ ಒಂದು ಪ್ರಕ್ರಿಯೆಯಲ್ಲಿ ಕನ್ಸಿಡ್ರೇಷನ್ ಇರುತ್ತೆ. ಇಲ್ಲ ಡೆತ್ ಸರ್ಟಿಫಿಕೇಟ್ ಇದೆ ಮತ್ತೊಂದಿದೆ ಅಂತಂದರೆ ಕನ್ಸಿಡರ್ ಇರಲ್ಲ. ಆಮೇಲೆ ಪತಿ ಪತ್ನಿ ವರ್ಗಾವಣೆ, ಕಪಲ್ ಕೇಸ್ ಅಂತಾರೆ ಸ್ನೇಹಿತರೆ. ಗಂಡ ಮತ್ತು ಹೆಂಡತಿ ಸರ್ಕಾರಿ ನೌಕರರಾಗಿದ್ದಲ್ಲಿ ಅದರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾನೆ. ಇದರಡಿಯಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಅಥವಾ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ, ನಿಗಮ ಹಾಗೂ ಮಂಡಳಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಪತಿ ಪತ್ನಿಯರವರು ಅರ್ಹರಿರುತ್ತಾರೆ. ಯಾರ್ಯಾರು ಅರ್ಹರಿದ್ದಾರೆ ಅಂತಂದರೆ ಕಪಲ್, ನಾನು ಸಪೋಸ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ, ನನ್ನ ಧರ್ಮಪತ್ನಿ ಯಾವುದೇ ಒಂದು ನಿಗಮ ಮಂಡಳಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತಂದರೆ ಅಂಥವರು ಅರ್ಹರಿರ್ತಾರೆ. ಒಂದೇ ತಾಲೂಕಿನಲ್ಲಿ ಇರುವ ನೌಕರರು ವರ್ಗಾವಣೆಗೆ ಅರ್ಹರಲ್ಲ. ಸಪೋಸ್ ನನ್ನ ಧರ್ಮಪತ್ನಿ ಹಾಗೂ ನಾನು ಒಂದೇ ಒಂದು ತಾಲೂಕಾದಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಅಂಥವರು ಈ ಒಂದು ಕಪಲ್ ಕೇಸಲ್ಲಿ ವರ್ಗಾವಣೆಗೆ ಅರ್ಹರಿರುವುದಿಲ್ಲ ಸ್ನೇಹಿತರೆ. ಇಲಾಖೆಯ ದಂಪತಿಗಳಿಬ್ಬರೂ ವರ್ಗಾವಣೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲ. ಇಬ್ಬರು ವರ್ಗಾವಣೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅವರಲ್ಲಿ ಯಾರಾದರೂ ಒಬ್ಬರು ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು. ಅಂದರೆ ಧರ್ಮಪತ್ನಿಯಾದರೂ ನನ್ನ ಧರ್ಮಪತ್ನಿಯಾದರೂ ಟ್ರಾನ್ಸ್ಫರ್ಗೆ ಅರ್ಜಿ ಸಲ್ಲಿಸಬಹುದು ಅಥವಾ ನಾನಾದರೂ ಅರ್ಜಿ ಸಲ್ಲಿಸಬಹುದು. ಏಕಕಾಲಕ್ಕೆ ಇಬ್ಬರೂ ಅರ್ಜಿ ಸಲ್ಲಿಸುವಂತಿಲ್ಲ. ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಹಾಗೂ ಇಲಾಖೆಯ ಮಾಹಿತಿ ದೃಢೀಕರಣಗೊಂಡಿರತಕ್ಕದ್ದು. ಇಲ್ಲವಾದಲ್ಲಿ ಅಂತಹ ಅರ್ಜಿಗಳನ್ನು ಪರಿಗಣಿಸುವುದಿಲ್ಲ. ಅಂದರೆ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಇಲಾಖೆಯಲ್ಲಿ ಈ ಒಂದು ಎಂಪ್ಲಾಯಿ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ದೃಢೀಕರಣ ಪ್ರಮಾಣ ಪತ್ರ ಇರಬೇಕು. ಒಂದು ವೇಳೆ ದೃಢೀಕರಣ ಪ್ರಮಾಣ ಪತ್ರ ಇಲ್ಲ ಅಂತಂದರೆ ಅಂಥವರಿಗೆ ಕನ್ಸಿಡರ್ ಆಗಲ್ಲ. ಆಮೇಲೆ ಅಮಾನತು ಆದ ಅಧಿಕಾರಿ ಅಂದರೆ ಸಸ್ಪೆಂಡ್ ಆದಂಥ ಅಧಿಕಾರಿಗಳು, ನೌಕರರು ಅಮಾನತು ವಿಖಂಡನೆಗೊಳಿಸಿ ಸ್ಥಳ ನಿಯುಕ್ತಿಗೊಳಿಸಿದ್ದಲ್ಲಿ, ವರ್ಗಾವಣೆ ಕಾಯ್ದೆ ನಿಯಮಾನುಸಾರ ಕನಿಷ್ಠ ಅವಧಿ ಪೂರೈಸದೇ ಇದ್ದಲ್ಲಿ ವರ್ಗಾವಣೆಗೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. ಯಾರಾದರೂ ಒಂದು 3 ತಿಂಗಳಿಗೋಸ್ಕರ 6 ತಿಂಗಳಿಗೋಸ್ಕರ ಅಮಾನತ್ತಾಗಿದ್ದಾರೆ ಅಂಥವರು 6 ತಿಂಗಳ ಕಂಪ್ಲೀಟ್ ಆಗಿಲ್ಲ, ಬಟ್ ಈ ಒಂದು ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಅವರು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅಂತಂದರೆ ಅದು ಕನ್ಸಿಡರ್ ಆಗಲ್ಲ ಎನ್ನುವಂಥ ಮಾತು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ ಕೋರಿಕೆ ವರ್ಗಾವಣೆ, ರಿಕ್ವೆಸ್ಟ್ ಟ್ರಾನ್ಸ್ಫರ್ ಆದೇಶ ಪಡೆದು ಅನಿವಾರ್ಯ ಕಾರಣಗಳಿಂದ ವರ್ಗಾವಣೆ ಆದೇಶ ರದ್ದುಪಡಿಸಿಕೊಂಡಿದ್ದಲ್ಲಿ ಅಂತಹ ಅಧಿಕಾರಿ ನೌಕರರು 3 ವರ್ಷಗಳವರೆಗೆ ವರ್ಗಾವಣೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ.
ಯಾರು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ, ಸುಮಾರು ಜನ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ನಮ್ಮ ಇಲಾಖೆಯಲ್ಲಿ, ಅಂಥವರು 3 ವರ್ಷಗಳ ಕಾಲ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಕಂಪ್ಲೀಟಾಗಿ 3 ವರ್ಷ ಕೆಲಸ ಮಾಡಿ ತದನಂತರ ಮತ್ತೆ ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಅರ್ಜಿ ಸಲ್ಲಿಸಬಹುದು, ಅದರ ಮುಂದೆ ಬರುವುದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಪಾಯಿಂಟಲ್ಲಿ. ನೆಕ್ಸ್ಟ್ ಪಾಯಿಂಟು ಪರಸ್ಪರ ವರ್ಗಾವಣೆ ಅಂದರೆ ಮ್ಯೂಚುವಲ್ ಟ್ರಾನ್ಸ್ಫರ್. ಪತಿ ಪತ್ನಿ ಪ್ರಕರಣ, ವಿಧವೆ, ವಿಕಲಚೇತನ, ಅನಾರೋಗ್ಯದ ಅಡಿಯಲ್ಲಿ 1 ಬಾರಿ ವರ್ಗಾವಣೆ ಪಡೆದಿದ್ದಲ್ಲಿ ಮತ್ತೆ ಅವರು 3 ವರ್ಷಗಳವರೆಗೆ ವರ್ಗಾವಣೆ ಅರ್ಹರಾಗುವುದಿಲ್ಲ. ಸದರಿ ಪ್ರಕರಣಗಳನ್ನು ಅವರ ಮೇಲಾಧಿಕಾರಿಗಳಿಂದ ನಿಯಮಾನುಸಾರ ಪರಿಶೀಲಿಸಿ ದೃಢೀಕರಿಸಿರಬೇಕು. ಅಂದರೆ ಮ್ಯೂಚುವಲ್ ಟ್ರಾನ್ಸ್ಫರ್ ಮಾಡಿಕೊಂಡು 3 ವರ್ಷ ಆಗಿಲ್ಲ, ಅಥವಾ ಕಪಲ್ ಟ್ರಾನ್ಸ್ಫರ್ ಮಾಡಿಕೊಂಡು 3 ವರ್ಷ ಆಗಿಲ್ಲ, ಕಪಲ್ ಬೇಸಿಸ್, ಆಮೇಲೆ ವಿಧವೆ ಬೇಸಿಸ್ ಟ್ರಾನ್ಸ್ಫರ್ ಮಾಡಿಕೊಂಡು 3 ವರ್ಷ ಆಗಿಲ್ಲ, ಅಥವಾ ವಿಕಲಚೇತನ ಟ್ರಾನ್ಸ್ಫರ್ 3 ವರ್ಷ ಆಗಿಲ್ಲ, ಅಥವಾ ಅನಾರೋಗ್ಯ ಅಂದರೆ ಮೆಡಿಕಲ್ ಬ್ಯಾಕ್ಗ್ರೌಂಡಿಂದ ಟ್ರಾನ್ಸ್ಫರ್ ಆಗಿದ್ದಾರೆ 3 ವರ್ಷ ಕಂಪ್ಲೀಟ್ ಆಗಿಲ್ಲ, ಅಂಥವರು ಕೂಡ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ನಿಯಮಾನುಸಾರ ಪರಿಶೀಲಿಸಿ ದೃಢೀಕರಿಸಿರಬೇಕು ಎನ್ನುವಂಥ ಮಾತು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ವರ್ಗಾವಣೆ ಕಾಯ್ದೆ ಮತ್ತು ನಿಯಮಗಳನ್ವಯ ಈ ಕೆಳಕಂಡ ಮಾಹಿತಿಗಳನ್ನು ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಜಿಲ್ಲಾ ಶಸ್ತ್ರಚಿಕಿತ್ಸಕರುಗಳು, ನಿಯಂತ್ರಣಾಧಿಕಾರಿಗಳು ಕಡ್ಡಾಯವಾಗಿ ಆಯುಕ್ತಾಲಯಕ್ಕೆ ಸಲ್ಲಿಸುವುದು. ಕೆಳಗೆ ತಿಳಿಸಿರುವಂಥ ಮಾಹಿತಿಯನ್ನು ಕಂಪಲ್ಸರಿ ಸಲ್ಲಿಸುವುದು. ವರ್ಗಾವಣೆ ಕಾಯ್ದೆ ಮತ್ತು ನಿಯಮ 4 ವೈದ್ಯಾಧಿಕಾರಿಗಳು ಮತ್ತು ಇತರೆ ಸಿಬ್ಬಂದಿಗಳು ಕಡ್ಡಾಯ ಗ್ರಾಮೀಣ ಸೇವೆ ಸಲ್ಲಿಸುವ ಬಗ್ಗೆ. ಅಂದರೆ ಸ್ನೇಹಿತರೆ, ವರ್ಗಾವಣೆ ಕಾಯ್ದೆ ಮತ್ತು ನಿಯಮ 4 ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳು ಕಡ್ಡಾಯವಾಗಿ ಗ್ರಾಮೀಣ ಸೇವೆ ಸಲ್ಲಿಸುವ ಬಗ್ಗೆ. ವರ್ಗಾವಣೆ ಕಾಯ್ದೆ ಪ್ರಕರಣ 4 ಬ್ರ್ಯಾಕೆಟಲ್ಲಿ 1ರಂತೆ ವೈದ್ಯರು ಹಾಗೂ ಸಿಬ್ಬಂದಿ ಇತರೆ ಅಂತಂದರೆ ನಾವು ಯಾವುದು ಡಿಸ್ಕಸ್ ಮಾಡಿದ್ದೀವಿ ಅದರ ಬಗ್ಗೆ. ಯಾರಿಗೆ ಗ್ರಾಮೀಣ ಸೇವೆ ಕಂಪಲ್ಸರಿ ಇದೆ, ಅವು ಗ್ರಾಮೀಣ ಸೇವೆ ಕಂಪ್ಲೀಟಾಗಿ ಸಲ್ಲಿಸಿಲ್ಲ ಅಂತಂದರೆ ಕಾರ್ಯನಿರ್ವಹಿಸುವುದಕ್ಕಾಗಿ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗುವುದು. ಅಂಥವರು ಮಾಹಿತಿಯನ್ನು ಸಲ್ಲಿಸುವುದು, ಪ್ರಾಪರಾಗಿ ಆ ಒಂದು ಮಾಹಿತಿಯನ್ನು ಮೇಲಧಿಕಾರಿಗಳಿಗೆ ಸಲ್ಲಿಸುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. 2ನೇ ಪಾಯಿಂಟು, ವರ್ಗಾವಣೆ ಕಾಯ್ದೆ ನಿಯಮ 5 ಮಿಸ್ಮ್ಯಾಚ್ ಇನ್ ಪೋಸ್ಟಿಂಗ್ ಆಫ್ ಸ್ಪೆಷಲಿಸ್ಟ್. ಇಲಾಖೆಯಲ್ಲಿ ಗುರುತಿಸಿರುವ ತಜ್ಞ ಹುದ್ದೆಗಳಲ್ಲಿ ವೈದ್ಯರುಗಳು ತಜ್ಞತೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸದೆ ಬೇರೆ ತಜ್ಞತೆಗೆ ಇತರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಜ್ಞ ವೈದ್ಯರ ಮಾಹಿತಿಯನ್ನು ಸಲ್ಲಿಸುವುದು. ಅಂತಂದರೆ ವರ್ಗಾವಣೆ ಕಾಯ್ದೆ ನಿಯಮ 5 ಮಿಸ್ಮ್ಯಾಚ್ ಇನ್ ಪೋಸ್ಟಿಂಗ್ ಆಫ್ ಸ್ಪೆಷಲಿಸ್ಟ್, ಯಾರು ಮಿಸ್ಮ್ಯಾಚ್ ಇದ್ದಾರೆ ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಬೇಕಾಗಿದ್ದು OBG ಗೈನಿಕ್ ಡಾಕ್ಟರ್ ಇಲ್ಲಿ ಬೇಕು, ಬಟ್ ಅಲ್ಲಿ ಗೈನಿಕ್ ಇಲ್ಲ, ಬೇರೆಯವರು ಇದ್ದಾರೆ, ಅನಸ್ತೇಷಿಯಾ ಇದ್ದಾರೆ ಅಂತಂದರೆ ಅಂಥವುಗಳನ್ನು ಕ್ರೋಢೀಕರಿಸಿ ಮಾಹಿತಿಯನ್ನು ಸಲ್ಲಿಸತಕ್ಕದ್ದು. ವರ್ಗಾವಣೆ ಕಾಯ್ದೆ ನಿಯಮ 6 ಈ ಕೆಳಗಿನಂತೆ ಕನಿಷ್ಠ ಸೇವಾವಧಿ ಪೂರೈಸಿರುವ ವೈದ್ಯರು ಹಾಗೂ ಇತರ ಸಿಬ್ಬಂದಿಗಳ ಮಾಹಿತಿಯನ್ನು ಸಲ್ಲಿಸುವುದು. ಅಂದರೆ ದಿನಾಂಕ 30/6/2024ರಂತೆ ಗ್ರೂಪ್ A 3 ವರ್ಷಗಳು ಕಂಪಲ್ಸರಿ, ಗ್ರೂಪ್ B 4 ವರ್ಷಗಳು, ಗ್ರೂಪ್ C 5 ವರ್ಷಗಳು, ಗ್ರೂಪ್ D 7 ಇಯರ್ಸ್. ಅಂತಂದರೆ ಯಾರು ಈ ವರ್ಗಾವಣೆ ಕಾಯ್ದೆ ಅನ್ವಯ ಈ ಕೆಳಗಿನ ಕನಿಷ್ಠ ಸೇವಾವಧಿ ಅಂದರೆ ಎಕ್ಸಾಂಪಲ್ ಗ್ರೂಪ್ ಸಿ ಅವರು ವರ್ಗಾವಣೆ ಪಡಿಬೇಕು ಅಂತಂದರೆ ಅವರಿಗೆ 5 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಅದೇ ರೀತಿ ಗ್ರೂಪ್ ಡಿ ಅವರಿಗೆ 7 ವರ್ಷ ಕಂಪ್ಲೀಟ್ ಆಗಿರಬೇಕು ಸ್ನೇಹಿತರೆ. ಅದೇ ರೀತಿ ಗ್ರೂಪ್ ಬಿ ಅವರಿಗೆ 4 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಗ್ರೂಪ್ ಎದವರಿಗೆ 3 ವರ್ಷ ಕಂಪ್ಲೀಟ್ ಆಗಿರಬೇಕು. ನಮೂನೆ 1 2000 ವರ್ಗಾವಣೆ ಕಾಯ್ದೆಯ ನಿಯಮಗಳು ಅನ್ವಯ 4ನೇ ಪ್ರಕರಣ 2ನೇ ಮತ್ತು 3ನೇ ಉಪಪ್ರಕರಣ 4(1)ರಂತೆ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳ ಕಡ್ಡಾಯ ಗ್ರಾಮೀಣ ಸೇವೆ ಬಗ್ಗೆ ಮಿಸ್ಮ್ಯಾಚ್ ಇನ್ ಪೋಸ್ಟಿಂಗ್ ಆಫ್ ಸ್ಪೆಷಲಿಸ್ಟ್ ಅಧಿಕಾರಿ ಇದರ ಬಗ್ಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ವರ್ಗಾವಣೆ ಆದಿಸೂಚನೆ ಸುತ್ತೋಲೆಯನ್ನು ಹೊರಡಿಸುವ ದಿನಾಂಕ 15/6/24 ಅಂದರೆ ಇವತ್ತು. ವರ್ಗಾವಣೆ ಕಾಯ್ದೆ ಮತ್ತು ನಿಯಮ 4(1)ರಂತೆ ವೈದ್ಯಾಧಿಕಾರಿಗಳು ಮತ್ತು ಇತರೆ ಸಿಬ್ಬಂದಿಗಳು ಕಾಯ್ದೆಯ ಗ್ರಾಮೀಣ ಸೇವೆ ಮತ್ತು 5ರಂತೆ ಮಿಸ್ಮ್ಯಾಚ್ ಇನ್ ಪೋಸ್ಟಿಂಗ್ ಆಫ್ ಸ್ಪೆಷಲಿಸ್ಟ್ ಅಂದರೆ ಅಧಿಕಾರಿ ನೌಕರರ ಮಾಹಿತಿಯನ್ನು ಸಲ್ಲಿಸುವ ಅವಧಿ ಹಾಗೂ
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಶಸ್ತ್ರಚಿಕಿತ್ಸಕರುಗಳು, ನಿಯಂತ್ರಣಾಧಿಕಾರಿಗಳು ತಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿನ ಎಲ್ಲ ವೃಂದವಾರು, ವೃಂದ ಮತ್ತು ನೇಮಕಾತಿ ನಿಯಮದನ್ವಯ ವೈದ್ಯರು ನೌಕರರ ಮಾಹಿತಿಯನ್ನು ಹಾಗೂ ತಮ್ಮ ಜಿಲ್ಲೆಯ ಎಲ್ಲ ವೃಂದವಾರು ಖಾಲಿ ಹುದ್ದೆಗಳ ಮಾಹಿತಿಯನ್ನು ದೃಢೀಕರಿಸಿ ಆಯುಕ್ತಾಲಯ ನಿರ್ದೇಶನಾಲಯಕ್ಕೆ ಕಳಿಸಿ ನಿಗದಿಪಡಿಸಲಾದ ಕೊನೆಯ ದಿನಾಂಕ 18/6/24 ಅಂತಂದರೆ ಅರ್ಜಿ ಹೊರಡಿಸುವ ದಿನಾಂಕ 15/6/2024 ಇದೆ. 18ರ ಒಳಗಾಗಿ ಪ್ರತಿಯೊಂದು ಡೀಟೇಲ್ಸನ್ನು ಕಳಿಸಿಕೊಡಬೇಕಾಗಿ ಇದರಲ್ಲಿ ತಿಳಿಸ್ತಾ ಇದೆ ಸ್ನೇಹಿತರೆ. ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ಸ್ವೀಕೃತಗೊಂಡ ಮಾಹಿತಿಯನ್ನು ಪರಿಶೀಲಿಸಿ ತಾತ್ಕಾಲಿಕ ಪಟ್ಟಿ ಸಿದ್ಧಪಡಿಸಿ ಪ್ರಕಟಿಸುವ ದಿನಾಂಕ ಅಂದರೆ ಆಯುಕ್ತಾಲಯ ಒಂದು ಕೆಲಸ 20/6/2024 ರೆಡಿ ಆಗಬೇಕು. ತಾತ್ಕಾಲಿಕ ಪಟ್ಟಿಗೆ ಆಕ್ಷೇಪಣೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ 3 ದಿವಸಗಳ ಸಮಯವನ್ನು ಕೊಡಬೇಕು. ಅದು ಡೇಟ್ ಯಾವುದು? 27/6/2024. ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ತಾತ್ಕಾಲಿಕ ಪಟ್ಟಿಗೆ ಬಂದ ಆಕ್ಷೇಪಣೆ ಸರಿಪಡಿಸಿ ಅರ್ಹ ವರ್ಗಾವಣೆ ಅರ್ಜಿಗಳ ಅಂತಿಮ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ಯಾವುದು? 28/6/2024. ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ಅಂತಿಮ ಪಟ್ಟಿಯಂತೆ ವೃಂದವಾರು ಸಮಾಲೋಚನೆಯನ್ನು ಪ್ರಾರಂಭಿಸುವುದು 29/6/2024. ನಮೂನೆ 2 ಅದೇ ಕನಿಷ್ಠ ಸೇವಾವಧಿ ಎಷ್ಟಿದೆ, 6ನೇ ಪ್ರಕರಣ ಯಾವುದು, ಎಷ್ಟು, ಅದರ ಬಗ್ಗೆ ಮಾಹಿತಿಯನ್ನು ಇದೆ ಸ್ನೇಹಿತರೆ. ವರ್ಗಾವಣೆ ಅಧಿಸೂಚನೆ ಸುತ್ತೋಲೆಯನ್ನು ಹೊರಡಿಸುವ ದಿನಾಂಕ 15/6 ಅದೇ ಸೇಮ್ ಕೊಟ್ಟಿದ್ದಾರೆ. ವರ್ಗಾವಣೆ ಕಾಯ್ದೆ ಮತ್ತು ನಿಯಮ 6ನೇ ಪ್ರಕರಣ ಉಪಪ್ರಕರಣದ ಮೇರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಕನಿಷ್ಠ ಸೇವಾವಧಿ ಪೂರೈಸಿರುವ ಅಧಿಕಾರಿ ಸಿಬ್ಬಂದಿಗಳ ಮಾಹಿತಿಯನ್ನು ಸಲ್ಲಿಸುವ ದಿನಾಂಕ 21/6/2024 ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, ಶಸ್ತ್ರಚಿಕಿತ್ಸಕರುಗಳು, ನಿಯಂತ್ರಣಾಧಿಕಾರಿಗಳು ತಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿನ ಎಲ್ಲ ವೃಂದವಾರು, ವೃಂದ ಮತ್ತು ನೇಮಕಾತಿ ನಿಯಮದನ್ವಯ ವೈದ್ಯರು ನೌಕರರ ಮಾಹಿತಿಯನ್ನು ಹಾಗೂ ತಮ್ಮ ಜಿಲ್ಲೆಯ ಎಲ್ಲ ವೃಂದವಾರು ಖಾಲಿ ಹುದ್ದೆಗಳ ಮಾಹಿತಿ ಕೂಡ ಸಲ್ಲಿಸುವಂಥ ದಿನಾಂಕ 21/6/2024. ಆಯುಕ್ತಾಲಯದ ನಿರ್ದೇಶನಾಲಯದಲ್ಲಿ ಸ್ವೀಕೃತಗೊಂಡ ಮಾಹಿತಿಯನ್ನು ಪರಿಶೀಲಿಸಿ ತಾತ್ಕಾಲಿಕ ಪಟ್ಟಿಯನ್ನು ಸಿದ್ಧಪಡಿಸಿ ಪ್ರಕಟಿಸುವ ದಿನಾಂಕ 24/6/2024. ತಾತ್ಕಾಲಿಕ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ಅಧಿಕಾರಿ ನೌಕರರಿಗೆ 7 ದಿನಗಳ ಅವಕಾಶ ಇರುತ್ತೆ. ಇದರಲ್ಲಿ 7 ದಿನ ಹೇಳಿದ್ದಾರೆ, ಅದರಲ್ಲಿ 3 ದಿವಸ ಇತ್ತು. 30/6/2024 ಸ್ನೇಹಿತರೆ. ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ತಾತ್ಕಾಲಿಕ ಪಟ್ಟಿಗೆ ಬಂದ ಆಕ್ಷೇಪಣೆ ಸರಿಪಡಿಸುವ ಅರ್ಹ ವರ್ಗಾವಣೆ ಅರ್ಜಿಗಳ ಅಂತಿಮ ಪಟ್ಟಿ ಪ್ರಕಟಿಸುವ ದಿನಾಂಕ 2/7/2024. ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ಅಂತಿಮ ಪಟ್ಟಿಯಂತೆ ವೃಂದವಾರು ಸಮಾಲೋಚನೆಯನ್ನು ಅಂದರೆ ಕೌನ್ಸಿಲಿಂಗ್ ಪ್ರಾರಂಭಿಸುವುದು 3/7/2024ರಿಂದ 5/7/2024ರವರೆಗೆ. ನಮೂನೆ 3 2024-25ನೇ ಸಾಲಿನ ಕೋರಿಕೆ ವರ್ಗಾವಣೆಯ ತಾತ್ಕಾಲಿಕ ವೇಳಾಪಟ್ಟಿ ಅದೇ ರೀತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಇದ್ದಾವೆ ಅದರ ಬಗ್ಗೆ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಆಮೇಲೆ ಅಷ್ಟು ಡೀಟೇಲ್ ನೋಡ್ಲಿಕ್ಕೆ ಹೋಗಲ್ಲ ನಾನು. ಇದು ಮಾನ್ಯ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳಿಂದ ಈ ಒಂದು ನೋಟಿಫಿಕೇಷನ್ ಹೊರಡಿಸಲಾಗಿದೆ. ಇವರಿಗೆ ಎಲ್ಲ ಡೈರೆಕ್ಟರ್ ಆಫೀಸು, ಆಮೇಲೆ ಜಿಲ್ಲಾವಾರು ಇದನ್ನು ಸಲ್ಲಿಸಲಾಗಿದೆ ಸ್ನೇಹಿತರೆ. ವರ್ಗಾವಣೆ ಅರ್ಜಿ ನಮೂನೆಯನ್ನು ಲಗತ್ತಿಸಿದೆ. ಇದರ ಜೊತೆಗೆ ಒಂದು ವರ್ಗಾವಣೆ ಅರ್ಜಿ ನಮೂನೆ ಕೂಡ ಲಗತ್ತಿಸಿದ್ದಾರೆ ಸ್ನೇಹಿತರೆ. ಪ್ರತಿಯನ್ನು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರ ಆಪ್ತ ಕಾರ್ಯದರ್ಶಿ ಇವರಿಗೆಲ್ಲರಿಗೂ ಇದರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ ಸೀಕಿಂಗ್ ಪೋಸ್ಟಿಂಗ್ ಎಂದಿದೆ. ಲಾಸ್ಟ್ ಟೈಮ್ ಕೂಡ ನಾನು ಇದು ಅಪ್ಲೋಡ್ ಮಾಡಿದ್ದೆ ಸ್ನೇಹಿತರೆ. ಇದರ ಒಂದು ಲಿಂಕನ್ನು ನಾನು ಶೇರ್ ಮಾಡಿರ್ತೀನಿ. ಯಾರು ಬೇಕಾದರೂ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಅಥವಾ ಪ್ರಿಂಟ್ ತೆಕ್ಕೊಂಡು ಇದು ಸವಿಸ್ತಾರವಾಗಿ ಬರೆದು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಿಮ್ಮ ಮೇಲಾಧಿಕಾರಿಗಳಿಗೆ, ವೈದ್ಯಾಧಿಕಾರಿಗಳಿಗೆ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಸಲ್ಲಿಸುವುದು. ಅದರಲ್ಲಿ ಮೇಯ್ನಾಗಿ ನಿಮ್ಮ ಡಾಕ್ಯುಮೆಂಟಲ್ಲಿ ಅರ್ಜಿ ನಮೂನೆ ಇಲ್ಲಿ ತುಂಬಿ ಒಂದು ಪರ್ಸನಲ್ ಅರ್ಜಿ ಬರೆದು ತದನಂತರ ಸೇವಾವಧಿ ಮುಗಿದಿದೆ ಇಲ್ಲ ಅದರ ಬಗ್ಗೆ ಮಾಹಿತಿಯನ್ನು ಅದರಲ್ಲಿ ಸಲ್ಲಿಸಬೇಕು ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಟ್ರಾನ್ಸ್ಫರ್ ಕೌನ್ಸ್ಲಿಂಗ್ ಆ್ಯಸ್ ಪರ್ ಇದು ಒಂದು ಸುತ್ತೋಲೆ ಪ್ರಕಾರ. ಸೊ ಹೋಪ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೀವು ಇದರ ಬಗ್ಗೆ ಸವಿಸ್ತಾರವಾಗಿ ಡೀಟೇಲನ್ನು ಅರಿತುಕೊಂಡು
ಅಪ್ಲೈ ಮಾಡ್ತೀರಾ ಎನ್ನುವಂಥ ಒಂದು ಭಾವನೆ ಇದೆ ಸ್ನೇಹಿತರೆ. ಎಲ್ಲರೂ ಕೇಳ್ತಾಯಿದ್ರು ಸರ್ ಯಾವಾಗ ನೋಟಿಫಿಕೇಷನ್ ಬರುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾಯಿದ್ದರು. ಸೊ ಇದು ಒಂದು ಒಳ್ಳೆಯ ವಿಚಾರ ಸ್ನೇಹಿತರೆ. ಯಾರು ಕೌನ್ಸ್ಲಿಂಗ್ ಮೂಲಕ ಅರ್ಹ ಅಭ್ಯರ್ಥಿಗಳು ಎಷ್ಟೋ ದಿವಸಗಳಿಂದ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಯಲ್ಲಿ ಹೋಗಿ ಅವರಿಗೆ ಕಷ್ಟಪಡ್ತಾ ಇದ್ದಾರೆ, ಅಂಥವರಿಗೆ ಒಂದು ಒಳ್ಳೆಯ ವಿಚಾರ ಇದೆ ಸ್ನೇಹಿತರೆ. ಸೊ ಕೆಲವೊಬ್ಬರಿಗೆ ತಿಳಿಯಲ್ಲ ಮೀನ್ಸ್ ಅವ್ರಿಗೆ ಗೊತ್ತಾಗಲ್ಲ ಯಾವಾಗ ವರ್ಗಾವಣೆ ಇದೆ ಏನಿದೆ ಅನ್ನುವುದು. ಆಮೇಲೆ ಕೆಲವೊಂದು ಮಾತುಗಳನ್ನು ಅವರಿಗೆ ಅರ್ಥ ಆಗುವಂತಹ ರೀತಿಯಲ್ಲಿ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮ್ಮೊಂದಿಗೆ ಸವಿಸ್ತಾರವಾಗಿ ಬಿಚ್ಚಿಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಸಲ ಏನು ಹೇಳಬೇಕಂದ್ರೆ, ವರ್ಗಾವಣೆ ಕಾಯ್ದೆ ನಿಯಮ 6 ಅನ್ವಯ ಗ್ರೂಪ್ ಎ ಇದ್ದವರಿಗೆ 3 ವರ್ಷಗಳು ಯಾವ ಸ್ಥಳದಲ್ಲಿದ್ದಾರೆ ಅವರು 3ನೇ ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷಕ್ಕೆ ಬರ್ತಾರೆ ಅಂತಂದರೆ ಅವರು ಕೂಡ ಅರ್ಹರಿರುತ್ತಾರೆ. ಗ್ರೂಪ್ ಬಿ 4 ವರ್ಷ ಆದಮೇಲೆ ಅರ್ಹರಿರುತ್ತಾರೆ. ಗ್ರೂಪ್ ಸಿ ಅವರಿಗೆ 5 ವರ್ಷ ಕಂಪ್ಲೀಟ್ ಆಗಿರಬೇಕು. ಗ್ರೂಪ್ ಡಿ ಅವರಿಗೆ 7 ವರ್ಷಗಳನ್ನು ಕಂಪ್ಲೀಟ್ ಆಗಿರಬೇಕು ಸ್ನೇಹಿತರೆ. ದಿನಾಂಕ 30/6/2024ರಂತೆ 3 ವರ್ಷ, 4 ವರ್ಷ, 5 ವರ್ಷ, 7 ವರ್ಷ ABCD ಅವರಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ತುಂಬಾ ದೊಡ್ಡದಾಗಿದೆ ಅನಿಸುತ್ತೆ, ಮೋರ್ ದೆನ್ ಹಾಫ್ ಆನ್ ಅವರ್ ಆಗಿದೆ. ಸೊ ಪೇಷನ್ಸ್ ಇದ್ದರೆ ಇದು ನೋಡಿ ಸ್ನೇಹಿತರೆ, ಅರ್ಥ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಇದು ಕಷ್ಟಪಟ್ಟು ವಿಡಿಯೋವನ್ನು ಮಾಡಿ ನಿಮ್ಮೊಂದಿಗೆ ಹಂಚ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಮಟ್ಟ ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಇಂಟ್ರೆಸ್ಟ್ ಇದೆ, ಈ ಒಂದು ವಿಶ್ಲೇಷಣೆ ಅಂದರೆ ಪ್ರಕ್ರಿಯೆ, ಈ ಒಂದು ಸುತ್ತೋಲೆಯನ್ನು ಕೇಳುವಂಥ ಒಂದು ಇಂಟ್ರೆಸ್ಟ್ ಇದೆ ಎನ್ನುವಂಥದಲ್ಲಿ ಭಾವಿಸಿ. ಸೊ ನಾನು ಇಲ್ಲಿ ಮಟ್ಟ ಬಂದಿದ್ದೀರಾ ಅಂತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ಆ್ಯಸ್ ಸೂನ್ ಆ್ಯಸ್ ನಾನು ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಬರಬಹುದು. ಆಮೇಲೆ ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ಬೇರೆ ಬೇರೆ ವಿಚಾರವಾಗಿ KCSR ರೂಲ್ ಆಯಿತು ಅಥವಾ ನರ್ಸಿಂಗ್ ವಿವಿಧ ಹುದ್ದೆಗಳ ಬಗ್ಗೆ ನಿಮಗೆ ನಾನು ವಿಡಿಯೋಗಳನ್ನು ಮಾಡಿ ವಿಶ್ಲೇಷಣೆ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಅನುವು ಆಗುತ್ತೆ ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್ ಫಾರ್ ಕೌನ್ಸ್ಲಿಂಗ್ ಆಫ್ ಟ್ರಾನ್ಸ್ಫರ್ ಸ್ನೇಹಿತರೆ. ನಾನು ನಿಮ್ಮ ರಫೀಕ್ ಸೌದಾಗರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕನ್ನಡ ವ್ಯೂಸ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್.